ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ನಮನಗಳು. ಹರೇ ರಾಮ. ಶ್ರೀಮತ್ ಚಂದ್ರಕಲಾಧರಾತ್ಮಜಮಜಂ ಶೃಂಗಾರ ಶೋಭಾಕೃತಿಂ ಗೌರೇಪಿ ನಗರಸ್ತದಾಮಿತಭಯ ಸಾರಜ್ಞವಾಜ್ಞಾಸನಂ ಬಾಲೇಶ ಪ್ರಕಟಾಭಿಮಾನ ಜಲದೋ ದಂಚತ್ ಪ್ರಚಂಡಾದಿಲಂ ಸುಬ್ರಹ್ಮಣ್ಯಂ ಅಗಣ್ಯ ಪುಣ್ಯಚರಿತಂ ವಂದೇ ಪರಂ ದೇಶಿಕಂ. ಶ್ರೀ ಸುಬ್ರಹ್ಮಣ್ಯೇಶ್ವರಾಯ ನಮಃ. ಆತ್ಮೀಯರೇ, ಇಂದು 24ನೇ ತಾರೀಕು 3ನೇ ತಿಂಗಳು 2026ನೇ ಇಸ್ವಿ, ವಾರ ಮಂಗಳವಾರ. ಇವತ್ತಿನ ದಿವಸದ ಪಂಚಾಂಗ ಹೇಗಿದೆ, ಗ್ರಹಗಳ ಸ್ಥಿತಿ ಹೇಗಿದೆ, ರಾಶಿಗಳ ಫಲ ಏನಿದೆ ಹೇಳುವಂತಹದ್ದನ್ನು ನೋಡೋಣ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1948ನೇ ಮಂಗಳಕರ ಪರಾಭವನಾಮ ಸಂವತ್ಸರದ ಉತ್ತರಾಯಣ ವಸಂತ ಋತು ಚೈತ್ರ ಮಾಸದ ಶುಕ್ಲ ಪಕ್ಷದ ಷಷ್ಠಿ ತಿಥಿಯಾಗಿರತಕ್ಕಂತಹದ್ದು. ವಾರ ಮಂಗಳವಾರವಾಗಿದೆ. ಈ ದಿವಸ ನಕ್ಷತ್ರ ರೋಹಿಣಿ ನಕ್ಷತ್ರ ಇರತಕ್ಕಂತಹದ್ದು. ಈ ದಿವಸದ ಯೋಗವನ್ನು ನೋಡುವಾಗ ಪ್ರೀತಿ ನಾಮ ಯೋಗ ಇದೆ. ಕೌಲವಕರಣ ಉಪರಿ ತೈತಲಕರಣ ಇರತಕ್ಕಂತಹದ್ದು ಇವತ್ತಿನ ಪಂಚಾಂಗ. ಹೀಗಿರುವಾಗ ಇವತ್ತಿನ ದಿನದ ವಿಶೇಷತೆಯಲ್ಲಿ ಮಂಗಳವಾರ ಷಷ್ಠಿ ಬಂದದ್ದರಿಂದ ಸುಬ್ರಹ್ಮಣ್ಯೇಶ್ವರನ ಪೂಜೆಯನ್ನು ವಿಶೇಷವಾಗಿ ಆಚರಣೆ ಮಾಡಿಕೊಳ್ಳುವುದಕ್ಕೆ ಅನುಕೂಲ ಇರತಕ್ಕಂತಹದ್ದು. ದೈವಾನುಕೂಲ ಚೆನ್ನಾಗಿದೆ. ಸುಬ್ರಹ್ಮಣ್ಯನ ಅನುಗ್ರಹವನ್ನು ಪಡ್ಕೊಳ್ಳಿ, ತಮ್ಮೆಲ್ಲರ ಸಂಕಷ್ಟಗಳು ದೂರವಾಗಲಿ. ಹೀಗಿರುವಾಗ ಇವತ್ತಿನ ದಿವಸದ ಖಗೋಳದ ಸ್ಥಿತಿ ಏನು? ಮೇಷರಾಶಿಯಲ್ಲಿ ಯಾವುದೇ ಗ್ರಹ ಇಲ್ಲ. ವೃಷಭ ರಾಶಿಯಲ್ಲಿ ಚಂದ್ರ ಇದ್ದಾನೆ. ಮಿಥುನ ರಾಶಿಯಲ್ಲಿ ಎಂದಿನಂತೆ ಗುರು. ಕರ್ಕಾಟಕದಲ್ಲಿ ಗುಳಿಕೋದಯ. ಸಿಂಹ ರಾಶಿಯಲ್ಲಿ ಕೇತು. ಕನ್ಯಾ, ತುಲಾ, ವೃಶ್ಚಿಕ, ಧನು, ಮಕರ ಈ 5 ರಾಶಿಗಳು ಶೂನ್ಯ ರಾಶಿಯಾಗಿದೆ. ಕುಂಭರಾಶಿಯಲ್ಲಿ ಕುಜ, ರಾಹು ಮತ್ತು ಬುಧರ ಯುತಿ. ಮೀನರಾಶಿಯಲ್ಲಿ ರವಿ ಇದ್ದಾನೆ, ಶನಿ ಮಹಾತ್ಮನಿದ್ದಾನೆ, ಶುಕ್ರನಿದ್ದಾನೆ. ಇದು ಇವತ್ತಿನ ಭಚಕ್ರದಲ್ಲಿಯ ಗ್ರಹ ಸ್ಥಿತಿಯಾಗಿರತಕ್ಕಂತಹದ್ದು. ಗ್ರಹಗಳ ಆನುಕೂಲ್ಯತೆಗೆ ಅನುಗುಣವಾಗಿ ಮೇಷಾದಿ 12 ರಾಶಿಗಳ ಫಲಾಫಲಗಳು ಯಾವ ರೀತಿಯಲ್ಲಿದೆ ಹೇಳುವಂತಹದ್ದನ್ನು ನೋಡೋಣ. ಮೊದಲು ಮೇಷರಾಶಿ. ಮೇಷರಾಶಿಯವರ ಫಲವನ್ನು ನೋಡುವಾಗ ಧನಸ್ಥಾನದಲ್ಲಿ ಚಂದ್ರ, ಧನಾಧಿಕ್ಯ ಯೋಗ. ಸುಖಾಧಿಪತಿ ಧನಸ್ಥಾನಕ್ಕೆ ಬಂದದ್ದರಿಂದ ಧನಾಧಿಕ್ಯ, ಬಹಳಷ್ಟು ಹಣ ಸೇರುವಂತಹ ಸಂದರ್ಭ. ಮನಸ್ಸಿಗೆ ಸಮಾಧಾನ, ಆರೋಗ್ಯದಲ್ಲಿ ವೃದ್ಧಿ, ಜೀವನದ ಯಶಸ್ಸನ್ನು ಕಂಡುಕೊಳ್ಳುವಂತಹ ಒಂದು ಸುದಿನ. ಜೊತೆಯಲ್ಲಿ ಮಂಗಲ ಕಾರ್ಯಾದಿಗಳನ್ನು ಜರುಗಿಸಬೇಕು ಅನ್ನುವಂತಹ ಒಂದು ಹಂಬಲ ಇತ್ಯಾದಿಗಳೆಲ್ಲ ಉಂಟಾಗ್ತದೆ. ಕೆಲವರಿಗೆ ಕುಲದೇವರ ಸನ್ನಿಧಾನಕ್ಕೆ ಹೋಗಿ ಬರಬೇಕು ಅಂತ ಮನಸ್ಸು, ಕೆಲವರಿಗೆ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ ಹೇಳುವಂತಹ ತವಕ. ಇದೆಲ್ಲ ಇರತಕ್ಕಂಥದ್ದು ಮೇಷರಾಶಿಯವರಿಗೆ. ಮೇಷರಾಶಿಯವರು ದೋಷ ಪರಿಹಾರಕ್ಕಾಗಿ ಸುಬ್ರಹ್ಮಣ್ಯೇಶ್ವರನ ಆರಾಧನೆ, ಪೂರ್ವ ದಿಕ್ಕಿನಲ್ಲಿ ವ್ಯವಹಾರ, ಕೆಂಪು ಬಣ್ಣದ ವಸ್ತ್ರ, 9ರ ಸಂಖ್ಯೆ, ಜೊತೆಯಲ್ಲಿ ಅಯ್ಯಪ್ಪ ದೇವರ ಆರಾಧನೆಯನ್ನ ಮಾಡಿಕೊಳ್ಳುವುದರಿಂದ ಅಥವಾ ಅಣ್ಣಪ್ಪನ ಪ್ರಾರ್ಥನೆಯನ್ನ ಮಾಡಿಕೊಳ್ಳುವುದರಿಂದ ಕಷ್ಟ ನಿವಾರಣೆ. ಈಗ ವೃಷಭ ರಾಶಿ. ವೃಷಭ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಂತಹ ಶುಕ್ರನು ಉಚ್ಚನಾಗಿದ್ದಾನೆ, ಮಿತ್ರನಂತಹ ಶನಿಯ ಒಟ್ಟಿಗಿದ್ದಾನೆ. ಅಂದಾಗ ಮಿತ್ರ ಬಾಂಧವ್ಯ ಉಂಟಾಗುವಂತಹ ಸಾಧ್ಯತೆ. ಅಪರೂಪದ ಮಿತ್ರರು ಇವತ್ತಿನ ದಿವಸ ಭೇಟಿಯಾಗಬಹುದು, ಅಥವಾ ಮನೆಗೆ ಬರಬಹುದು, ಅಥವಾ ಮನೆ ಎಲ್ಲಿ ಅಂತ ಕೇಳುವುದರ ಮೂಲಕವಾಗಿ ನಿಮ್ಮ ಮನೆಗೆ ಅವರು ಬರುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕೌಟುಂಬಿಕವಾಗಿ ನೆಮ್ಮದಿ ಕಾಣುವಂತಹ ಸಂದರ್ಭ. ಜನ್ಮರಾಶಿಯಲ್ಲೇ ಚಂದ್ರ ಇದ್ದದ್ರಿಂದ ಒಳ್ಳೊಳ್ಳೆಯ ವಿಚಾರಗಳನ್ನ ವಿನಿಮಯ ಮಾಡಿಕೊಳ್ಳುವಂತಹ ಒಂದು ಸಂದರ್ಭ ಇರತಕ್ಕಂತಹದ್ದು. ಬಂಧುಗಳ ಪ್ರೀತಿ, ಕುಟುಂಬದವರ ಪ್ರೀತಿ, ಹಾಗೂ ಹೆಂಡತಿಯ ಪ್ರೀತಿ ಅಥವಾ ಗಂಡನ ಪ್ರೀತಿ ಇತ್ಯಾದಿಗಳು ಲಭ್ಯವಾಗುವಂತಹ ಸಾಧ್ಯತೆ ಇದೆ ವೃಷಭ ರಾಶಿಯವರಿಗೆ. ದೋಷ ನಿವಾರಣೆಗಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹದ್ದೇನು? ಲಾಭಾಧಿಪತಿ ಧನಕ್ಕೆ ಬಂದಿದ್ದಾನೆ, ಒಳ್ಳೆಯ ಯೋಗ. ಧನಾಧಿಪತಿ ಕರ್ಮದಲ್ಲಿದ್ದಾನೆ. ಆದ್ದರಿಂದ ಗಣಪತಿಯ ಉಪಾಸನೆ ಹಾಗೂ ಸುಬ್ರಹ್ಮಣ್ಯನ ಆರಾಧನೆಯನ್ನ ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಲಕ್ಷಣ. ಪೂರ್ವ ದಿಕ್ಕಿನ ವ್ಯವಹಾರದಿಂದ ಕ್ಷೇಮ ಉಂಟಾಗ್ತದೆ. ಜೊತೆಯಲ್ಲಿ 6 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಬಿಳಿ ಬಣ್ಣದ ವಸ್ತುಗಳು ನಿಮಗೆ ಅನುಕೂಲವನ್ನು ತರ್ತದೆ. ನೀವು ಸಹಿತವಾಗಿ ಅನ್ನಪೂರ್ಣೇಶ್ವರಿಯ ಅನುಗ್ರಹದಿಂದ ಕಷ್ಟ ನಿವಾರಣೆ ಮಾಡಿಕೊಳ್ಳಲಿಕ್ಕೆ ಅವಕಾಶ ಇದೆ. ಈಗ ಮಿಥುನ ರಾಶಿ. ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ ಭಾಗ್ಯ ರಾಶಿಯಲ್ಲಿ ಭಾಗ್ಯ ವೃದ್ಧಿ, ವಿದ್ಯಾರ್ಥಿಗಳಿಗೆ ಅನುಕೂಲ. ಈಗಾಗಲೇ ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿ 10ನೇ ಕ್ಲಾಸಿನವರಿಗೆಲ್ಲ ಪರೀಕ್ಷಾ ಸಂದರ್ಭವಾಗಿರತಕ್ಕಂತಹದ್ದು. ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕವನ್ನು ಪಡೆಯಬೇಕು, ಉತ್ತೀರ್ಣರಾಗಬೇಕು ಅನ್ನುವಂತಹ ಹಂಬಲ. ಗಣಪತಿಯ ಪ್ರಾರ್ಥನೆಯೊಂದಿಗೆ ಇವತ್ತಿನ ದಿವಸದ ಕೆಲಸ ಕಾರ್ಯಗಳನ್ನು ಆರಂಭಿಸಿ ನಿಮ್ಮ ಕಷ್ಟಗಳೆಲ್ಲ ನಿವಾರಣೆಯಾಗುವಂತಹ ಲಕ್ಷಣ. ಗುರುದೇವರ ಅನುಗ್ರಹದಿಂದ ನಿಮಗೆ ಇಷ್ಟಾರ್ಥ ಸಿದ್ಧಿಸುವಂತಹ ಸಾಧ್ಯತೆ ಇವತ್ತಿನ ದಿವಸ. ಕೌಟುಂಬಿಕವಾಗಿ ಕಲಹಗಳ ನಿವಾರಣೆಗಾಗಿ ನೀವು ಇವತ್ತಿನ ದಿವಸ ಗಣಪತಿಯನ್ನೇ ಉಪಾಸನೆ ಮಾಡುವುದರಿಂದ ಕಲಹ ನಿವಾರಣೆಯಾಗುವಂತಹ ಲಕ್ಷಣ ಇದೆ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದು ಇವತ್ತಿನ ದಿವಸ ಗಣಪತಿಯ ಉಪಾಸನೆ, ವಿಷ್ಣು ದೇವರ ಅನುಗ್ರಹ, 5ರ ಸಂಖ್ಯೆಯ ಬಳಕೆ, ಹಸಿರು ಬಣ್ಣ ಅಥವಾ ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರ್ತದೆ. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ.
ಉತ್ತರ ದಿಕ್ಕಿನಲ್ಲಿ ಅಥವಾ ಪೂರ್ವ ದಿಕ್ಕಿನಲ್ಲಿ. ಈಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿ ಉಚ್ಚ ಸ್ಥಾನದಲ್ಲಿದ್ದಾನೆ, ಲಾಭದಲ್ಲಿದ್ದಾನೆ. ಒಳ್ಳೆಯ ಲಾಭ, ಅದರಲ್ಲೂ ಸ್ತ್ರೀಯರಿಗೆ ಒಳ್ಳೆಯ ಲಾಭ ಉಂಟಾಗುವಂತಹ ಸಾಧ್ಯತೆ. ಪ್ರಮೋಷನ್ ಇತ್ಯಾದಿಗಳು ಸಿಗಲೇಬೇಕು ಅಂತಿದ್ದಲ್ಲಿ ಸ್ತ್ರೀಯರಿಗೆ ಸಿಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಜೊತೆಯಲ್ಲಿ ರಾಜಕೀಯದಲ್ಲಿ ಪ್ರವೇಶ ಮಾಡಬೇಕು ಅನ್ನುವವರಿಗೆ ಅನುಕೂಲ ಇರತಕ್ಕಂತಹದ್ದು, ಅದರಲ್ಲೂ ಸ್ತ್ರೀಯರಿಗೆ ಒಳ್ಳೆಯ ಸೌಲಭ್ಯ ಲಭ್ಯವಾಗುವಂತಹ ಸಾಧ್ಯತೆ ಇದೆ. ಕೌಟುಂಬಿಕವಾಗಿ ನೆಮ್ಮದಿ, ಆರ್ಥಿಕವಾದಂತಹ ಸಂಕಷ್ಟ ನಿವಾರಣೆ, ಮಕ್ಕಳೊಂದಿಗೆ ಪ್ರೀತಿ, ಇವೆಲ್ಲವೂ ಇವತ್ತಿನ ದಿವಸ ಕರ್ಕಾಟಕ ರಾಶಿಯವರಿಗೆ. ಹೆಣ್ಣು ಮಕ್ಕಳಿಗಂತೂ ಒಳ್ಳೆಯ ಸೌಭಾಗ್ಯ ಯೋಗ. ದೋಷ ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದು ದುರ್ಗಾ ಶಾಂತಿ ಅಥವಾ ದುರ್ಗಾ ನಮಸ್ಕಾರ, ದೀಪ ನಮಸ್ಕಾರ ಇತ್ಯಾದಿಗಳನ್ನ ಮಾಡಿಕೊಳ್ಳಿ. 2 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಪಶ್ಚಿಮ ದಿಕ್ಕಿನಲ್ಲಿ ಅಥವಾ ದಕ್ಷಿಣ ದಿಕ್ಕಿನಲ್ಲಿ ನಿಮಗೆ ಇವತ್ತಿನ ದಿವಸ ಕಾರ್ಯಸಿದ್ಧಿ ಆಗ್ತದೆ. ವ್ಯಾಪಾರ ವ್ಯವಹಾರದ ಅಭಿವೃದ್ಧಿಗಾಗಿ ಬಿಳಿ ಬಣ್ಣದ ವಸ್ತ್ರವನ್ನು ಧರಿಸುವುದರಿಂದ ನಿಮ್ಮ ಕಷ್ಟ ನಿವಾರಣೆಯಾಗುವಂತಹ ಲಕ್ಷಣ ಇದೆ. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ ಕರ್ಕಾಟಕ ರಾಶಿಯವರು. ಈಗ ಸಿಂಹರಾಶಿ. ಸಿಂಹರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲಿ ಕೇತು ಸದಾ ಕಾಲದಲ್ಲೂ ಸಹಿತವಾಗಿ ಜಾಡ್ಯವನ್ನು ಉಂಟು ಮಾಡ್ತಾನೆ, ಮಾಲಿನ್ಯವನ್ನು ಉಂಟು ಮಾಡ್ತಾನೆ, ವ್ಯವಹಾರಗಳು ಸರಿಯಾಗಿ ಆಗದೆ ಹೋದಾಗೆ ನೋಡಿಕೊಳ್ತಾನೆ, ಸಜ್ಜದರ ಸಹವಾಸ ಸಿಗದೆ ಹೋದಾಗೆ ಮಾಡ್ತಾನೆ. ಮಾಟ ಮಂತ್ರಾದಿಗಳಿಂದ ನೀವು ಜರ್ಜರಿತರಾಗಿ ಹೋಗ್ತೀರಿ. ಸರ್ವ ಸಂಪತ್ ವಿನಾಶಕೃತ, ಸಕಲ ಸಂಪತ್ತನ್ನು ಕಳ್ಕೊಳ್ತೀರಿ. ದೋಷ ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಪ್ರತ್ಯಂಗಿರ ಹೋಮವನ್ನು ಮಾಡಿಕೊಳ್ಳಿ, ಅಥವಾ ನೀವು ಮಹಾಗಣಪತಿ ಹೋಮವನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟ ದೋಷಗಳು ನಿವಾರಣೆಯಾಗುವಂತಹ ಲಕ್ಷಣ ಇದೆ. ಪೂರ್ವ ದಿಕ್ಕಿನಲ್ಲಿ ಅಥವಾ ದಕ್ಷಿಣ ದಿಕ್ಕಿನಲ್ಲಿ ನಿಮ್ಮ ವ್ಯವಹಾರ, 1 ನಿಮ್ಮ ಸಂಖ್ಯೆ, ಕೆಂಪು ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲ, ಶಂಭುವಿನ ಆರಾಧನೆಯಿಂದ ನಿಮಗೆ ಶಮನವಾಗ್ತದೆ ದೋಷಾದಿಗಳು. ಈಗ ಕನ್ಯಾ ರಾಶಿ. ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರತಕ್ಕಂತಹ ಬುಧನು 6ನೇ ಮನೆಯಲ್ಲಿ ರೋಗ ಸ್ಥಾನದಲ್ಲಿದ್ದಾನೆ. ರೋಗ ವೃದ್ಧಿಯಾಗುವಂತಹ ಲಕ್ಷಣ. ಕೆಲವರಿಗೆ ಆನುವಂಶಿಕ ರೋಗಗಳು ಕಾಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಭಾಗ್ಯದಲ್ಲಿರ್ತಕ್ಕಂತಹ ಚಂದ್ರನು ಭಾಗ್ಯ ವೃದ್ಧಿಯನ್ನು ಮಾಡ್ತಾನೆ. ಹೆಂಡತಿ ಮಕ್ಕಳಿಂದ ಸುಖ ಸಮೃದ್ಧಿ ನೆಮ್ಮದಿ ಲಭಿಸುವಂತಹ ಸಾಧ್ಯತೆ ಇರತಕ್ಕಂತಹದ್ದು, ಅಥವಾ ಹೆಂಡತಿಯ ಕಡೆಯವರಿಂದ ನಿಮಗೆ ಒಳ್ಳೆಯ ಗೌರವ ಲಭ್ಯವಾಗುವಂತಹ ಸಾಧ್ಯತೆ. ಸಪ್ತಮ ಸ್ಥಾನದಲ್ಲಿ ಶನಿ ಇದ್ದದ್ದರಿಂದ ದಾಂಪತ್ಯ ಜೀವನದಲ್ಲಿ ಕಲಹ ಮನಸ್ತಾಪಾದಿಗಳು. ಶುಕ್ರನು ಕೇಂದ್ರದಲ್ಲಿದ್ದರಿಂದ ವಸ್ತ್ರ ವ್ಯಾಪಾರಿಗಳಿಗೆ ಸಾಕಷ್ಟು ಅಭಿವೃದ್ಧಿ. ಇದೆಲ್ಲ ಇರತಕ್ಕಂತಹದ್ದು ಕನ್ಯಾ ರಾಶಿಯವರಿಗೆ. ಕನ್ಯಾ ರಾಶಿಯವರು 5ರ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಹಸಿರು ಬಣ್ಣದ ಬಟ್ಟೆ ನಿಮಗೆ ಅನುಕೂಲವನ್ನು ತರುತ್ತದೆ. ಉತ್ತರ ದಿಕ್ಕಿನಲ್ಲಿಯ ವ್ಯವಹಾರದಿಂದ ಕ್ಷೇಮ ವೃದ್ಧಿಯಾಗುವಂತಹ ಲಕ್ಷಣಗಳು. ವ್ಯಾಪಾರ ವ್ಯವಹಾರದಲ್ಲಿ ಯಶಸ್ಸಿಗಾಗಿ ಲಕ್ಷ್ಮೀ ಮಾಲೆಯನ್ನು ಧರಿಸಿ ಶುಭವಾಗುತ್ತೆ ಕನ್ಯಾ ರಾಶಿಯವರು ಇವತ್ತಿನ ಕಾಲಜ್ಞಾನದಂತೆ. ಈಗ ತುಲಾರಾಶಿ. ತುಲಾರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಸಪ್ತಮಾಧಿಪತಿಯಾಗಿರತಕ್ಕಂತಹ ಕುಜನು ಪಂಚಮ ರಾಶಿಯಲ್ಲಿದ್ದಾರೆ. ಮಕ್ಕಳಿಂದ ತೊಂದರೆ ಉಂಟಾಗುವಂತಹ ಲಕ್ಷಣಗಳು. ಮಕ್ಕಳಿಗಾಗಿ ನೀವು ಸಾಕಷ್ಟು ಕಷ್ಟಪಡ್ತೀರಿ, ಸಾಕಷ್ಟು ಸಂಗ್ರಹಿಸಿಟ್ಟಿರ್ತೀರಿ, ಆದರೆ ಮಕ್ಕಳೇ ನಿಮಗೆ ದ್ರೋಹ ಬಗೆಯುವಂತಹ ಸಾಧ್ಯತೆ. ವಿದೇಶದಲ್ಲಿರ್ತಕ್ಕಂತಹ ನಿಮ್ಮ ಮಕ್ಕಳು ನಿಮ್ಮನ್ನು ಮಾತನಾಡಿಸದೇ ಇರಬಹುದು. ಆದ್ದರಿಂದ ತುಂಬಾ ಜಾಗೃತಿಯಾಗಿರಬೇಕು ತುಲಾರಾಶಿಯವರು. ಗುರುವಿನ ದೃಷ್ಟಿ ಇದೆ, ದೈವಾನುಕೂಲ ಚೆನ್ನಾಗಿದೆ. ಮಂಗಲ ಕಾರ್ಯಾದಿಗಳಿಂದ ಮಾಡಿಕೊಳ್ಳುವವರಿಗೆ ಸಾಕಷ್ಟು ಅನುಕೂಲ, ನೆಮ್ಮದಿಯನ್ನು ಕೊಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಬಾಧೆಯಲ್ಲಿ ಕೇತು ಇದ್ದದ್ರಿಂದ ಸ್ವಲ್ಪ ಕುಟುಂಬಕ್ಕೆ ಬಾಧೆ ಇದೆ. ಪರಿಹಾರಾರ್ಥವಾಗಿ ಕುಲದೇವರ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ನೀವು ಬಳಸಿಕೊಳ್ಳಬೇಕಾಗಿರತಕ್ಕಂತಹ ಸಂಖ್ಯೆ 6 ಬಳಸಿಕೊಳ್ಳುವುದರಿಂದ ಕ್ಷೇಮ. ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರುತ್ತದೆ. ಉತ್ತರ ದಿಕ್ಕಿನ ವ್ಯವಹಾರದಿಂದ ಅಥವಾ ಪಶ್ಚಿಮ ದಿಕ್ಕಿನ ವ್ಯಾಪಾರ ವ್ಯವಹಾರದಿಂದ ನಿಮ್ಮ ಕಷ್ಟ ನಿವೃತ್ತಿಯಾಗುವಂತಹ ಲಕ್ಷಣ ಇದೆ ತುಲಾರಾಶಿಯವರಿಗೆ ಇಂದಿನ ಕಾಲಜ್ಞಾನದಂತೆ. ಈಗ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ಪಂಚಮ ರಾಶಿಯಲ್ಲಿ ಶನಿ ಮಹಾತ್ಮ, ಪಂಚಮ ಶನಿಯ ಕಾಟ. ಪಂಚಮದಲ್ಲಿ ಶನಿ ಇದ್ದಾಗ ಸಾಧಾರಣವಾಗಿ ಅಪವಾದಗಳು ಬರ್ತದೆ, ಅವಮಾನಗಳು ಉಂಟಾಗುವಂತಹ ಸಾಧ್ಯತೆ ಇದೆ, ಅಥವಾ ನೀವೇ ಅಪರಾಧಿಯಾಗಿ ನಿಲ್ಲಬೇಕಾದಂತಹ ಸಂದರ್ಭವೂ ಬಂದಿತ್ತು. ವ್ಯಾಜ್ಯಗಳು ವೃದ್ಧಿಯಾಗ್ತದೆ. ಕೋರ್ಟ್ ಕಚೇರಿಗೆ ಹೋಗಬೇಕಾದಂತಹ ಸಂದರ್ಭ ಬರ್ತದೆ. ಮನಸ್ಸಿನ ದುಗುಡವನ್ನ ಹೋಗಲಾಡಿಸಿಕೊಳ್ಳುವುದಕ್ಕೋಸ್ಕರವಾಗಿ ನೀವು ಇವತ್ತಿನ ದಿವಸ ಆಂಜನೇಯನ ಉಪಾಸನೆಯನ್ನ ಮಾಡಿಕೊಳ್ಳುವುದರಿಂದ ಕ್ಷೇಮ ಉಂಟಾಗುವಂತಹ ಲಕ್ಷಣಗಳು. ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಗೋಸ್ಕರವಾಗಿ ಅಯ್ಯಪ್ಪ ದೇವರ ದರ್ಶನ ಅಥವಾ ಷಣ್ಮುಖ ದೇವರ ದರ್ಶನವನ್ನ ಮಾಡಿಕೊಳ್ಳುವುದರಿಂದ ಕ್ಷೇಮ ಉಂಟಾಗ್ತದೆ. 9 ನಿಮ್ಮ ಸಂಖ್ಯೆ ಬಳಕೆ. ಕೆಂಪು ಬಣ್ಣದ ವಸ್ತ್ರಗಳು ಅನುಕೂಲ. ಉತ್ತರ ದಿಕ್ಕಿನ ವ್ಯಾಪಾರ ವ್ಯವಹಾರದಿಂದ ಅಥವಾ ದೇವಸ್ಥಾನಕ್ಕೆ ಹೋಗುವುದರಿಂದ ಕಷ್ಟ ನಿವಾರಣೆ ವೃಶ್ಚಿಕ ರಾಶಿಯವರಿಗೆ. ಈಗ ಧನುರಾಶಿ. ಧನುರಾಶಿಯವರ ಫಲವನ್ನು ನೋಡುವಾಗ ಸಪ್ತಮ ಸ್ಥಾನದಲ್ಲಿ ಕೇಂದ್ರದಲ್ಲಿ ಗುರು ಇತ್ತು ನೋಡ್ತಾ ಇದ್ದಾನೆ. ಕೇಂದ್ರಾಧಿಪತ್ಯ ಯೋಗವಾಗಿರತಕ್ಕಂತಹದ್ದು. ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರು ಸರಾಗವಾಗಿ ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ತೀರಿ. ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಆಗುವಂತಹ ಲಕ್ಷಣ. ಪುಸ್ತಕ ವ್ಯಾಪಾರಿಗಳಿಗೆ ಅನುಕೂಲ, ಗ್ರಂಥಿಗೆ ವ್ಯಾಪಾರಿಗಳಿಗೆ ಅನುಕೂಲ, ದೇವಸ್ಥಾನಾದಿಗಳಲ್ಲಿ ಕೆಲಸ ಕಾರ್ಯಗಳನ್ನು ಮಾಡತಕ್ಕಂಥವರಿಗೆ ಅನುಕೂಲ, ಅಥವಾ ನೀವು ಯಾವುದೇ ಮಂಗಲ ಕಾರ್ಯ ಇತ್ಯಾದಿಗಳಲ್ಲಿ ಪಾಲ್ಗೊಳ್ಳುವುದರಿಂದ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಧನುರಾಶಿಯವರಿಗೆ. 4ರಲ್ಲಿ ಶನಿ ಇದ್ದದ್ದರಿಂದ ಸ್ವಲ್ಪ
ವಾಹನದಲ್ಲಿ ತೊಂದರೆ ಉಂಟಾಗುವಂತಹ ಲಕ್ಷಣ ಇದೆ. ವಾಹನ ಓಡಿಸುವಾಗ ಜಾಗೃತಿಯಾಗಿರಿ. ಉತ್ತರ ದಿಕ್ಕಿನ ವ್ಯವಹಾರದಿಂದ ಕ್ಷೇಮ ಉಂಟಾಗ್ತದೆ. ಗುರುದೇವರ ಅನುಗ್ರಹದಿಂದ ನಿಮ್ಮ ಕಷ್ಟಗಳೆಲ್ಲ ನಿವಾರಣೆಯಾಗುವಂತಹ ಲಕ್ಷಣ ಇದೆ. 3 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಹಳದಿ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರ್ತದೆ. ಶುಭ ಉಂಟಾಗ್ತದೆ. ಧನು ರಾಶಿಯವರಿಗೆ ಇವತ್ತಿನ ಕಾಲಜ್ಞಾನದಂತೆ. ಈಗ ಮಕರ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಶನಿ ಮಹಾತ್ಮನು ತೃತೀಯ ಭಾವದಲ್ಲಿದ್ದಾನೆ. ಅಕ್ಕ ತಂಗಿಯರ ಗಲಾಟೆ ಬಿಡಿಸುವುದಕ್ಕೆ ಹೋದರೆ ನೀವೇ ಅಪರಾಧಿಗಳಾಗುವಂತಹ ಸಾಧ್ಯತೆ. ದೂರ ಇದ್ದರೆ ಒಳ್ಳೆಯದು. ಕೆಲವರಿಗೆ ಕೌಟುಂಬಿಕವಾದಂತಹ ವ್ಯಾಜ್ಯಗಳು, ರಾಜಿ ಮಾಡಿಕೊಂಡರೆ ಉತ್ತಮ. ಕುಟುಂಬದಲ್ಲಿ ಅನ್ಯೋನ್ಯತೆ, ಪ್ರೀತಿ, ವಿಶ್ವಾಸಗಳನ್ನು ಗಳಿಸಿಕೊಳ್ಳುವುದಕ್ಕೆ ಸಾಧ್ಯವಾದಲ್ಲಿ ಪಂಚಮುಖಿ ಆಂಜನೇಯನ ದರ್ಶನವನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಲಕ್ಷಣಗಳು. ವ್ಯಾಪಾರ ವ್ಯವಹಾರದಲ್ಲಿ ಸಾಕಷ್ಟು ಅನುಕೂಲವಾಗಬೇಕು. ಜ್ಯುವೆಲರಿ ಇತ್ಯಾದಿಗಳಲ್ಲಿ ಯಶಸ್ಸನ್ನು ಕಾಣಬೇಕು ಅಂತಾದಲ್ಲಿ ನೀವು ಮಾಡಬೇಕಾಗಿರತಕ್ಕಂತಹದ್ದು ಲಕ್ಷ್ಮೀ ಆರಾಧನೆ. ಲಕ್ಷ್ಮೀ ಕಟಾಕ್ಷವನ್ನು ಪಡೆದುಕೊಳ್ಳುವುದಕ್ಕೋಸ್ಕರವಾಗಿ ಲಕ್ಷ್ಮೀ ಆರಾಧನೆಯನ್ನ ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಲಕ್ಷಣ. ಸುಬ್ರಹ್ಮಣ್ಯೇಶ್ವರನ ಅನುಗ್ರಹದಿಂದ ಕಾರ್ಯನಿರ್ವಹಣೆ. 8ರ ಸಂಖ್ಯೆಯ ಬಳಕೆ. ಕಪ್ಪು ಮತ್ತು ನೀಲ ವಸ್ತ್ರ, ಉತ್ತರ ದಿಕ್ಕು ಇವೆಲ್ಲ ನಿಮಗೆ ಅನುಕೂಲವನ್ನು ತರುತ್ತದೆ. ಪರಿಹಾರಕ್ಕೆ ಕಂಡುಕೊಳ್ಳಿ. ಶುಭವಾಗುತ್ತೆ ಮಕರ ರಾಶಿಯವರು. ಈಗ ಕುಂಭರಾಶಿಯವರ ಫಲವನ್ನು ನೋಡುವಾಗ ಕುಜನು ನಿಮ್ಮ ರಾಶಿಯಲ್ಲಿ, ಕುಂಭದಲ್ಲಿ ಕುಜ ಇದ್ದಾಗ ಕ್ಷತತನು ಶರೀರವನ್ನು ಜರ್ಜರಿತ ಮಾಡ್ತಾನೆ. ಆಲಸ್ಯ ಉಂಟಾಗ್ತದೆ. ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಉಂಟಾಗ್ತದೆ. ಬಂಧು ಪ್ರೀತಿ ಕಡಿಮೆ ಆಗ್ತದೆ. ಹತ್ತಿರದವರೆಲ್ಲ ದೂರವಾಗುವಂತಹ ಸಂದರ್ಭ ಇರ್ತದೆ. ಉದ್ಯೋಗದ ವಿಷಯದಲ್ಲಿ ಸಾಕಷ್ಟು ತೊಂದರೆಗಳು ಉಂಟಾಗುವಂತಹ ಲಕ್ಷಣ ಇದೆ. ದೋಷ ನಿವಾರಣೆಗಾಗಿ ಸುಬ್ರಹ್ಮಣ್ಯೇಶ್ವರನ ಆರಾಧನೆ, ಕುಜಶಾಂತಿ ಇತ್ಯಾದಿಗಳನ್ನ ಮಾಡಿಕೊಳ್ಳುವುದರಿಂದ ಅಥವಾ ತೊಗರೆ ಕಾಳನ್ನು ದಾನ ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ಪರಿಹಾರವಾಗುವಂತಹ ಲಕ್ಷಣಗಳು. ನೀವು ಬಳಸಬೇಕಾಗಿರತಕ್ಕಂತಹ ಸಂಖ್ಯೆ 8 ಬಳಸಿಕೊಳ್ಳಿ. ಉತ್ತರ ದಿಕ್ಕು ನಿಮಗೆ ಅನುಕೂಲವನ್ನು ತರುತ್ತದೆ. ಬಿಳಿ ಬಣ್ಣದ ವಸ್ತ್ರಗಳು, ಹಸಿರು ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತಂದಾವು. ಶುಭಕ್ಕಾಗಿ ನೀವು ಇವತ್ತಿನ ದಿವಸ ಆಂಜನೇಯನ ಉಪಾಸನೆಯನ್ನ ಮಾಡಿಕೊಳ್ಳುವುದರಿಂದ ಕಷ್ಟ ನಿವಾರಣೆಯಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ. ಈಗ ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿಯಾಗಿರತಕ್ಕಂತಹ ಗುರು 4ನೇ ಭಾವದಲ್ಲಿ ಹಳೆ ವಾಹನ ಕೊಟ್ಟು ಹೊಸ ವಾಹನ ಖರೀದಿ ಮಾಡುವಂತಹ ಒಂದು ಸುಯೋಗ. ಧನಾಧಿಪತಿ ವ್ಯಯಸ್ಥಾನದಲ್ಲಿದ್ದರಿಂದ ಸಾಕಷ್ಟು ಧನ ನಷ್ಟವಾಗುವಂತಹ ಸಂದರ್ಭ ಇದೆ. ವ್ಯಾಪಾರದಲ್ಲಿ ಸೋಲುಂಟಾಗುವಂತಹ ಲಕ್ಷಣಗಳು. ಕುಟುಂಬದಲ್ಲಿ ಮನಸ್ತಾಪ ಉಂಟಾಗುವಂತಹ ಲಕ್ಷಣಗಳು. ದಾಂಪತ್ಯದಲ್ಲಿ ಸುಖ ಇಲ್ಲದ ದಿವಸವಾಗಿರತಕ್ಕಂತಹದ್ದು. ಇವತ್ತಿನ ಕಾಲಘಟ್ಟದಲ್ಲಿ ಸಾಕಷ್ಟು ತೊಂದರೆಗಳು. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಇಂದು ಷಷ್ಠಿ ಮಂಗಳವಾರವಾದ್ದರಿಂದ ಸುಬ್ರಹ್ಮಣ್ಯೇಶ್ವರನ ಆರಾಧನೆಯನ್ನು ವಿಶೇಷವಾಗಿ ಮಾಡುವುದರಿಂದ ಅಥವಾ ಸುಬ್ರಹ್ಮಣ್ಯ ಕವಚವನ್ನು ಧರಿಸುವುದರಿಂದ ಅಥವಾ ಸುಬ್ರಹ್ಮಣ್ಯನ ಯಂತ್ರ ಧಾರಣೆಯನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳೆಲ್ಲ ದೂರವಾಗಿ ಸುಖ ಸಂಪತ್ತು ಲಭಿಸುವಂತಹ ಸಾಧ್ಯತೆ ಇದೆ. ಮೀನರಾಶಿಯವರಿಗೆ ಈಶಾನ್ಯ ದಿಕ್ಕು ನಿಮಗೆ ಅನುಕೂಲವನ್ನು ತರುತ್ತದೆ. ಗುರುವಿನ ಅನುಗ್ರಹದಿಂದ ನಿಮ್ಮ ಕಷ್ಟಗಳೆಲ್ಲ ದೂರವಾಗುವಂತಹ ಸಂದರ್ಭ. ದಕ್ಷಿಣಾಮೂರ್ತಿಯ ಕೃಪಾಕಟಾಕ್ಷದಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಲಕ್ಷಣ ಇದೆ. 3 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಹಳದಿ ಬಣ್ಣದ ವಸ್ತ್ರಗಳು, ಕೇಸರಿ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರುತ್ತದೆ. ಶುಭ ಉಂಟಾಗ್ತದೆ ಮೀನರಾಶಿಯವರಿಗೆ ಇವತ್ತಿನ ಕಾಲ ಭವಿಷ್ಯದಲ್ಲಿ. ಇಂದು ಮಂಗಳವಾರ, ಅಮಂಗಳವಲ್ಲದ ದಿವಸ, ಅದರಲ್ಲೂ ಚೈತ್ರ ಮಾಸದ ಶುಕ್ಲ ಪಕ್ಷದ ಮಂಗಳವಾರವಾಗಿರತಕ್ಕಂತಹದ್ದು. ಇಂದಿನ ದಿವಸ ವಿಶೇಷವಾಗಿ ನೀವು ಸುಬ್ರಹ್ಮಣ್ಯೇಶ್ವರನ ಆರಾಧನೆಯನ್ನ ಮಾಡಿಕೊಳ್ಳುವುದರಿಂದ ಅರಿಷಡ್ವೈರಾದಿಗಳು ಸಹಿತವಾಗಿ ಪರಿಹಾರವಾಗುವಂತಹ ಲಕ್ಷಣ ಇದೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಈ ಷಡ್ವೈರಿಗಳನ್ನು ಸಹಿತವಾಗಿ ದೂರ ಮಾಡಿಕೊಳ್ಳುವುದಕ್ಕೆ ಸುಬ್ರಹ್ಮಣ್ಯೇಶ್ವರನ ಅನುಗ್ರಹ ಬೇಕು. ಇಂದಿನ ದಿವಸ ನಿಮಗೆ ಸುಬ್ರಹ್ಮಣ್ಯ ದೇವರ ಅನುಗ್ರಹ ಅಗತ್ಯವಿದೆ. ಪರಿಹಾರವನ್ನು ಮಾಡಿಕೊಳ್ಳಿ. ಶುಭ ಉಂಟಾಗ್ತದೆ ಸುಬ್ರಹ್ಮಣ್ಯನ ಅನುಗ್ರಹದೊಂದಿಗೆ. ಶುಭವಾಗಲಿ. ಕೃತ್ತಿಕಾ ತನಯನಾಗಿರತಕ್ಕಂತಹ ಕಾರ್ತಿಕೇಯನ ಅನುಷ್ಠಾನವನ್ನು ನಾವು ಮಾಡಿಕೊಂಡಾಗ ನಮ್ಮ ಕಷ್ಟಗಳೆಲ್ಲವೂ ಸಹಿತವಾಗಿ ಪರಿಹಾರವಾಗ್ತದೆಯಂತೆ. ಕಾರ್ತಿಕೇಯನಿಗೆ ಅದೆಷ್ಟೋ ಹೆಸರುಗಳಿದ್ದಾವೆ. ಅವುಗಳಲ್ಲಿ ಸ್ಕಂದ ಹೇಳುವಂತಹ ಒಂದು ಹೆಸರು, ಸುಬ್ರಹ್ಮಣ್ಯ ಹೇಳುವಂತಹ ಹೆಸರು, ಆರ್ಮುಗಂ ಹೇಳುವಂತಹ ಹೆಸರು, ಷಣ್ಮುಖ ಹೇಳುವಂತಹ ಹೆಸರು, ಇವೆಲ್ಲವೂ ಸಹಿತ ಶಿವಪುತ್ರ ಹೇಳುವಂತಹ ಹೆಸರು, ಇವೆಲ್ಲವೂ ಸಹಿತವಾಗಿ ಪ್ರಚಲಿತ ಇರತಕ್ಕಂತಹದ್ದು. ಒಟ್ಟಾರೆ ಸುಬ್ರಹ್ಮಣ್ಯೇಶ್ವರನ ಅನುಗ್ರಹವನ್ನು ಇವತ್ತಿನ ದಿವಸ ನಾವು ಪಡೆದುಕೊಳ್ಳುವಾಗ ಸುಬ್ರಹ್ಮಣ್ಯ ದೇವರ ಕವಚವನ್ನು ಓದಬೇಕು, ಸುಬ್ರಹ್ಮಣ್ಯ ದೇವರ ಸಹಸ್ರನಾಮವನ್ನು ಓದಬೇಕು, ಸುಬ್ರಹ್ಮಣ್ಯ ದೇವರ ಅಷ್ಟೋತ್ತರಾದಿಗಳನ್ನು ಓದುವುದರಿಂದ ನಮಗೆ ಬಂದಿರತಕ್ಕಂತಹ ಅಥವಾ ಬರುವಂತಹ ಕಷ್ಟಗಳೆಲ್ಲ ದೂರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ. ಜೊತೆಯಲ್ಲಿ ಸುಬ್ರಹ್ಮಣ್ಯೇಶ್ವರನ ಅನುಗ್ರಹದಿಂದ ಚರ್ಮ ವ್ಯಾಧಿ ನಿವಾರಣೆ, ಸುಬ್ರಹ್ಮಣ್ಯನ ಅನುಗ್ರಹದಿಂದ ಸಂತಾನಕ್ಕೆ ತೊಂದರೆ ಇಲ್ಲ, ಸುಬ್ರಹ್ಮಣ್ಯನ ಕೃಪಾಕಟಾಕ್ಷದಿಂದ ಕುಟುಂಬದಲ್ಲಿ ಸಂತಾನ ವೃದ್ಧಿ, ಸಂತಾನಕ್ಕೆ ರೋಗ ಭಯ ಇರುವುದಿಲ್ಲ. ಇದೆಲ್ಲವನ್ನ ಇಂದಿನ ದಿವಸ ಸಾಧ್ಯವಾದಷ್ಟು ಮಾಡಿಕೊಳ್ಳಿ. ಸುಬ್ರಹ್ಮಣ್ಯನ ಅನುಗ್ರಹವನ್ನು ಪಡ್ಕೊಳ್ಳಿ. ಶುಭವಾಗುತ್ತೆ. ಮಂಗಳವಾಗಲಿ. ಶುಭವಸ್ತು. ವೀಕ್ಷಕರೇ, ಇದು ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ಜೊತೆಯಲ್ಲಿ ಕೆಳಭಾಗದಲ್ಲಿ ನಮ್ಮ ನಂಬರ್ಗಳೆಲ್ಲ ಬರ್ತದೆ, ಬೇಕು ಅಂತ ಅದನ್ನು ಉಪಯೋಗಿಸ್ಕೊಳ್ಳಿ. ಶುಭವಾಗುತ್ತೆ. ಮಂಗಳವಾಗಲಿ. ಶುಭವಸ್ತು.